ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ರಾಗಿ ಖರೀದಿ ಕೇಂದ್ರ APMC ಆವರಣ ಮಧುಗಿರಿ ಇಲ್ಲಿದ್ದೀವಿ. ರಾಗಿ ಬೆಂಬಲ ಬೆಲೆಗೆ ಯಾರೆಲ್ಲ ನೋಂದಣಿ ಮಾಡಿಸ್ಕೊಂಡಿರ್ತೀರಾ ಅವರ ರಾಗಿಯನ್ನು ಸರ್ಕಾರದಿಂದ ಖರೀದಿ ಮಾಡ್ತಾರೆ. ಆದರೆ ತಾವು ಸರಿಯಾದ ಡೇಟಲ್ಲಿ ಬರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಬಂದು ಕಾಯಬೇಕಾಗುತ್ತೆ. ಸೀನಿಯಾರಿಟಿ ಪ್ರಕಾರ ರಾಗಿ ಖರೀದಿಯನ್ನು ಮಾಡ್ತಾರೆ. ಯಾರೆಲ್ಲ ನೋಂದಣಿ ಮಾಡಿಸಿರ್ತೀರಾ ಅವರ ರಾಗಿಯನ್ನು ಖಂಡಿತವಾಗ್ಲೂ ಖರೀದಿ ಮಾಡ್ತಾರೆ. ಏನು ಗಾಬರಿ ಆಗೋಂಥದ್ದಿಲ್ಲ. ನಿಮಗೆ ಯಾವ ದಿನಾಂಕ ನಿಗದಿ ಆಗಿರುತ್ತಲ್ಲ ಆ ದಿನಾಂಕದಲ್ಲಿ ಬಂದರೆ ತುಂಬಾ ಒಳ್ಳೆಯದು. ಕಾಯುವಂಥ ಪರಿಸ್ಥಿತಿ ಇರಲ್ಲ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮಗೆ ಬೆಂಬಲ ಬೆಲೆ ಖುಷಿಯಾಗಿದೆಯಾ ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿ ಬಂದಿರೋಂಥ ರೈತರನ್ನು ಮಾತಾಡ್ಸೋಣ ಬನ್ನಿ. ಅಣ್ಣ, ತಮ್ಮ ಯಾವ ಊರು? ಏನಿದೆಲ್ಲ ರಾಗಿದು ಎಲ್ಲ ತಗೋತಾ ಇದ್ದಾರೆ, ಮತ್ತೆ ಸರ್ಕಾರದವರ ತಗೋತಾ ಇರೋದು ಇದನ್ನ ಸರ್ಕಾರ ಕೊಡ್ತಾ ಇದ್ದಾರೆ. ಏನಂತ? ಅದರಿಂದ ಎಲ್ಲ ರೈತರು ಹೊರಗಡೆ ಮಾರ್ಕೆಟ್ ಕಮ್ಮಿ ಇರೋಕ್ಕೆ ಇಲ್ಲಿಗೆ ಗವರ್ಮೆಂಟ್ಗೆ ಕೊಡ್ತಾ ಇರ್ತೀವಿ. ಬೆಂಬಲ ಬೆಲೆ ಕೊಟ್ಟವ್ರ ಕೊಟ್ಟಿರೋದ್ರಿಂದ ಅನುಕೂಲ ಆಗಿದೆ. ಇವಾಗ ಎಷ್ಟಿದೆ ಬೆಂಬಲ ಬೆಲೆ? 4,886. ಇವಾಗ ಹೊರಗಡೆ ಇನ್ನ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಸರ್ ಈಗ ಜಾಸ್ತಿ ಮಾಡಿದ್ದಾರೆ. ರೈತರು ಯಾರು ಹೊರಗಡೆ ಕೊಡ್ತಾ ಇಲ್ಲ ಮಾಲು ಎಲ್ಲ. ಇವಾಗ ಬೆಂಬಲ ಬೆಲೆ ಕೊಟ್ಟಿರೋದಕ್ಕೆ ಸರ್ಕಾರಕ್ಕೆ ಕೊಡ್ತಾರೆ. ಅದರಿಂದ ಈಗ ಜಾಸ್ತಿ ಮಾಡಿದ್ದಾರೆ. ಅನುಕೂಲ ಆಗಿದೆ ಅಂತೀರಾ? ಅನುಕೂಲ ಆಗಿದೆ. ಮತ್ತೆ ಅನುಕೂಲ ಆಗದೆ ಇಷ್ಟೊಂದು ಜನ ಅದೇ 2 ದಿವಸ ಅಥವಾ ಬಂದು 2 ದಿವಸ ಆಯ್ತು. ಇದು ಸೀನಿಯರ್ ಟೀಮ್ ಅಲ್ಲ? ಸೀನಿಯರ್ ಪ್ರಕಾರ ಒಬ್ಬರಾದ್ಮೇಲೆ ಗೋಡನ್ನು ಒಂದು 8 ಮೂಟೆ ಸ್ಟಾಕ್ ಹಾಕ್ತಾರೆ. 8 ಮೂಟೆ ಹೊರಗಡೆ ಹೋದ್ಮೇಲೆ 8 ಮೂಟೆ ಹಾಕಂತ ಗೋಡನ್ ಇಲ್ಲ. ನಾವೇನ್ ಮಾಡಿ ಸೀನಿಯರ್ ಪ್ರಕಾರ 2 ದಿವಸದಿಂದ ಸೊಳಕಾಯಿ ಕಳಿಸ್ಕೊಂಡು ಇಲ್ಲೇ ಇದ್ದೀವಿ. ಆದ್ರೂ ಅನುಕೂಲ ಆಗಿದೆ. ಅನುಕೂಲ ಆಗಿರೋದಕ್ಕೆ ಕಾಯ್ತಾ ಇರೋದು. ಹೌದು. ಅದು ನಿಮ್ಗೆ ಹತ್ರ ಆಗುತ್ತೆ. ಇದು ಮಧುಗಿರಿ ಪಾಣಿ ಮೇಲೆ ಒಂದು ಪಾಣಿ ಇಷ್ಟೊಂದು ಫಿಕ್ಸ್ ಮಾಡಿದ್ದಾರೆ. ಪಾಣಿ ಲೆಕ್ಕ ರೈತರು ಎಷ್ಟು ಜನ ಬೆಳೆದಿರ್ತದೆ ಪಾಣಿ ಎಂಟ್ರಿ ಆಗಿರ್ಬೇಕು. ಅದರಿಂದ ಅನುಕೂಲ ಆಗಿದೆ. ಇವಾಗ ಅಂದ್ರೆ ಕಾಯೋದೊಂದೇ ಸಮಸ್ಯೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಕಾಯಲೇಬೇಕೇನೋ, ಒಳ್ಳೇದಾಗಬೇಕಂದ್ರೆ ಕಾಯಬೇಕು. ಏನಂದ್ರೆ ಎಲ್ಲ ಮಾಡಿರೋದು ಸ್ವಲ್ಪ ಗೋಡನ್ ಕೊಟ್ಬಿಟ್ಟು 2-3 ಗಾಡಿ ಕೊಟ್ಟು ಅವ್ರಿಗೂ ಕಾಯೋದಿಲ್ಲ. ರೈತರು ಬಂದು ಕಾಯಲ್ಲ. ರೈತರು ಹೇಳ್ತಾರೆ ತರಬೇಡ್ರಿ ಅಂತ. ತರ್ತಾರೆ ಅಂದ್ರೆ ರೈತರು ನಮ್ಗೆ ತಾಮಲ್ಲ ಅಂತ ರೈತರು ಬರ್ತಾ ಇರ್ತಾರೆ. ಬೇಡಂಬ ಕಾಲ ಸುಂದರಂಬ ಕಾಲ. ಹೌದು. ಹೀಗಾಗಿ ಎಲ್ಲರಿಗೂ ಅನುಕೂಲ ಆಗೈತಿ. ಎಲ್ಲರೂ ಅನುಕೂಲ ಪಡ್ಕೋತಾವ್ರೆ. ಎಲ್ಲರಿಗೂ ಗೊತ್ತಾಗೈತೆ ಇದು ಈ ತರ ಬೆಂಬಲ ಬೆಲೆ ಕೊಟ್ಟಿರೋದು. ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತನಾ? ಅಣ್ಣ, ನಿಮ್ಮ ಹೆಸರು? ರಘುನಾಥ್. ನೀವು ಯಾವರು? ಇಲ್ಲ, ಕಮ್ಮದಳ್ಳಿನಾ? ನೀವು ತಂದಿದ್ದೀರಾ? ಎಷ್ಟು ತಂದಿರಾ ನೀವು? 10 ಕ್ವಿಂಟಲಾ? ಅಣ್ಣ, ನೀವು? ಟೋಟಲ್ 60 ಕ್ವಿಂಟಲ್ ಇದೆಯಾ? ಇಲ್ಲೇನು ಮಧುಗಿರಿ ಈ ಕಡೆ ಸುತ್ತಮುತ್ತ ರಾಗಿ ಜಾಸ್ತಿ ಬೆಳಿತಾರ? ರಾಗಿ ಬೆಳೆ ಚೆನ್ನಾಗಿದೆ. ರಾಗಿ ಬೆಳೆನಾ? ಕೊಟ್ಟವ್ರೆ, ಕೊಡ್ತಾ ಇದೀವಿ. ಪೇಮೆಂಟ್ ಯಾವಾಗ ಆಗ್ತಾರೋ ಗೊತ್ತಿಲ್ಲ ರೈತರಿಗೆ. ಇವಾಗ ತಗೊಂಡಿರ್ತಾರೆ, ಆಮೇಲೆ ಪೇಮೆಂಟ್ ಆಮೇಲೆ ಪೇಮೆಂಟ್ ಏನ್ ಮಸಲ್ ನಾವು 2-3 ಟೈಮ್ ಕೊಟ್ಟಿದೀವಿ. ಬೀಳುತ್ತೆ. ಇದು ಕ್ಯೂ ನಿಂತಿರೋದೆಲ್ಲ ಅದೇನಾ? ಎಲ್ಲ ಏಕ? ಇದು ಒಬ್ರು ಆದ್ಮೇಲೆ ಒಬ್ರು. ಮೊನ್ನೆ ಬಂದಿದ್ವಲ್ಲ, ನಿನ್ನೆ ಟೋಕನ್ ಕೊಟ್ಟಿದ್ದಾರೆ. ಸೀನಿಯರಿಟಿ ಪ್ರಕಾರ ಟೋಕನ್ಗೆ ನಿನ್ನೆಯಿಂದ ಟೋಕನ್ ಪ್ರಕಾರ ಇಳಿಸ್ಕೋತಾರೆ. ಟೋಟಲ್ ಎಷ್ಟು ಕ್ವಿಂಟಾಲ್ ಬರ್ಬೋದು ಒಂದ್ ದಿವಸಕ್ಕೆ? ಅವ್ರು ಎಷ್ಟು ಬರ್ತದೆ ಸರ್ ಒಂದ್ ದಿವಸಕ್ಕೆ? ಅವ್ರು ಕೇಳಿ, ಅವ್ರಿಗೆ ಹೇಳ್ತಾರೆ. 450ರಿಂದ 500 ಕ್ವಿಂಟಾಲ್ ಟೋಟಲ್. ಇಷ್ಟು ಬಂದ್ರೆ ಅವ್ರಿಗೂ ಒಂದೇ ಸಲ ಕಷ್ಟ ಆಗುತ್ತೆ. ಇದೇ ಫಸ್ಟ್ ಟೈಮ್ ಮಾಡಿರೋದ ಇದು ಸರ್ಕಾರ? 4-5 ವರ್ಷದಿಂದ ನಡೀತಾ ಇದೆ. ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೆಲ್ಲಿಂದ ಬರುತ್ತೆ ಇದು? ಮಧುಗಿರಿ ತಾಲೂಕಾ? ಮಧುಗಿರಿ ತಾಲೂಕಿಂದ ಬರ್ತಾರೆ. ಮಧುಗಿರಿ ತಾಲೂಕು ಸುತ್ತಮುತ್ತ ಮಾಡ್ಕೊಂಡಿರ್ತಾರೆ. ರಿಜಿಸ್ಟ್ರೇಷನ್ ಇದ್ರ ಪ್ರಕಾರ ಬಂದು ಡೇಟ್ ವೈಸ್ ಇದೆಲ್ಲ ತಾಲೂಕ್ ಲೆವೆಲ್ ಅಲ್ಲೂ ಇದೆಯಾ? ಹೆಂಗೆ ಅಂತ? ಎಲ್ಲ ತಾಲೂಕಲ್ಲೂ ಈ ತರ ಅನುಕೂಲ ಇದೆ. ಸರ್ವೆ ಮಾಡ್ತಾರೆ. ಯಾವ್ಯಾವ ಕಡೆ ಇದೆ ಇತ್ತು ಓಪನ್ ಆಗಿದೆ. ಎಲ್ಲ ಕಡೆನೂ ಇದೆ. ಇದು ರಾಗಿಲ್ಲೂ ವೆರೈಟಿ ಇಷ್ಟು ಇಂತಿಂತ ಇದಕ್ಕೆ ಆ ತರ ಏನಿಲ್ಲ, ಎಲ್ಲ ಒಂದೇನಾ? ಎಲ್ಲ ಒಂದು ಚೆನ್ನಾಗಿ.
ಇದ್ರಲ್ಲಿ ಕ್ವಾಲಿಟಿ ಆ ಥರ ಇಂಥದ್ದು ಅಂತ ಬರೋದು ಎಲ್ಲ ರೈತರಿಗೆಲ್ಲ ಫೈನ್ ಕ್ವಾಲಿಟಿ ಫೈನ್ ಕ್ವಾಲಿಟಿ. ರಿಜೆಕ್ಟ್ ಮಾಡಿ ವಾಪಸ್ ಆಗ್ತದೆ. ಹಾಂ ತೋರಿಸ್ಕೊಂಡು ಇದು ಮಾಡ್ಕೊಂಡು ತಾಮಕ್ಕೆ ಆಗ್ತದೆ. ಹಾಂ ಆ ಥರ. ಸರ್ ತಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್ ಅಂತ. ರೈತರು ಇವಾಗ ಇಷ್ಟೇ ಕ್ವಿಂಟಾಲ್ ತರಬೇಕು ಹಿಂಗೇನಾದ್ರು ಇದೆಯಾ? ಏನಾದ್ರು ಅದು ಇಷ್ಟೇ ಕ್ವಿಂಟಲ್ ಅಂದ್ರೆ ಒಂದು ಬ್ಯಾಗಿಗೆ ಇಷ್ಟು ಅಂತೇಳಿ ಒಬ್ಬ ರೈತರಿಗೆ ಇಷ್ಟು ಅಂತೇಳಿ ಇದಾಗಿರುತ್ತೆ ಎಕರೆ ಮೇಲೆ. ಅವ್ರು ಎಷ್ಟು ಎಕರೆ ಇದೆ ಅದ್ರ ಮೇಲೆ ಎಂಟ್ರಿ ಆಗಿರುತ್ತೆ. ಒಬ್ಬ ರೈತಂಗೆ 50 ಕ್ವಿಂಟಲ್ ತನಕ ಈ ಸಲ ಜಾಸ್ತಿ ಮಾಡೋರು ಆ ಥರನಾ? ಒಂದು ಎಕರೆಗೆ ಇಷ್ಟು ಅಂತ ಇರುತ್ತೆ. ಎಕರೆಗೆ 10 ಕ್ವಿಂಟಲ್ 15 ಕ್ವಿಂಟಲ್ 20 ಕ್ವಿಂಟಲ್ ಈ ಥರ ಕೊಟ್ಟಿರ್ತಾರೆ. ಅವ್ರ FID ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಅವರೇ ಸುಮ್ಮನೆ ತಗೋಬರೋದಲ್ಲ ಇದು? ಸುಮ್ಮನೆ ಹಂಗೆಲ್ಲ ಫಸ್ಟ್ ಬಂದು FID ಇದನ್ನ ಮಾಡಿಸ್ಕೊಂಡು ಕೃಷಿ ಇಲಾಖೆಯಲ್ಲಿ, ಆಮೇಲೆ ಬಂದು ಅವ್ರು ಇಲ್ಲಿ ನಮ್ಮ ಹತ್ರ ಖರೀದಿ ಓಪನ್ ಆಗುತ್ತೆ ಅಂತ ಹೇಳಿ ರಿಜಿಸ್ಟ್ರೇಷನ್ಗೆ ಟೈಮ್ ಕೊಡ್ತಾರೆ. ಗೌರ್ಮೆಂಟ್ ಇಂದ ಅನೌನ್ಸ್ ಮಾಡುತ್ತೆ. ಅವಾಗ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾರೆ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋಗಿ ಖರೀದಿಗೆ ಇನ್ನೊಂದ್ಸಲಿ ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಬಂದೆಲ್ಲ ಹಿಂಗೆ. ಸರಿ ಸರ್, ಇವಾಗ ಎಷ್ಟಿದೆ ಬೆಂಬಲ ಬೆಲೆ? 4,886. ಇದು ಇಷ್ಟ ಇರುತ್ತಾ ಅಥವಾ ವರ್ಷ ಜಂಪ್ ಆಗ್ತಾ ಇರುತ್ತೆ? ಈ ವರ್ಷಕ್ಕೆ ಇಷ್ಟೇ ಇರುತ್ತೆ. ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಮಾಡ್ತಾ ಇರ್ತಾರೆ. ಸರ್ ತುಂಬ ಧನ್ಯವಾದಗಳು ನಿಮಗೆ.